ರೆಸಿಸ್ಟೆನ್ಸ್ ಬ್ರೇಕ್ ಆದ ತಕ್ಷಣ ಮಾರ್ಕೆಟ್ ಯಾಕೆ ಮೇಲ್ಗಡೆ ಹೋಗುತ್ತೆ? ಬೆಳಗ್ಗೆ ನಾನು ನಿಮಗೆ ಈ ಕ್ವಶನ್ನ ಕೇಳಿದ್ದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ನಿಮಗೆ ರಿಪ್ಲೈ ಮಾಡ್ತಾ ಇದ್ದೀನಿ, ಯಾಕೆ ಮಾರ್ಕೆಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಆದ ತಕ್ಷಣ ಮೇಲ್ಗಡೆ ಹೋಗುತ್ತೆ ಅಂತ. ಇದು ಒನ್ ಡೇ ಟೈಮ್ ಫ್ರೇಮ್ನ ರೆಸಿಸ್ಟೆನ್ಸ್. ಸೊ ಮಾರ್ಕೆಟ್ ಯಾವಾಗಲೂ ರೆಸಿಸ್ಟೆನ್ಸ್ನ ಹಿಟ್ ಆದಮೇಲೆ ಮಾರ್ಕೆಟ್ ಕೆಳಗಡೆ ಬೀಳಬೇಕು. ಸೊ ಯಾವಾಗ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಹಿಟ್ ಆದ ತಕ್ಷಣ ಜನ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್. ಹಾಗಾಗಿ ಆ್ಯಂಡ್ ಸ್ಟಾಪ್ ಲಾಸ್ ನಾವು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ನ ವ್ಯಾಲ್ಯೂ ₹1000 ಇದೆ, ಇಲ್ಲಿ ಶಾರ್ಟ್ ಮಾಡ್ತಾ ಇದ್ದಾರೆ, ಕೆಳಗಡೆ ಬೀಳುತ್ತೆ ಅಂತ ಅನ್ಕೊಂಡು 102, 105, 106 ಈ ತರ ಸ್ಟಾಪ್ ಲಾಸ್ ನ ಕೂಡ ಯೂಸ್ ಮಾಡ್ತಾರೆ ಅಲ್ವಾ. ಅಂಡ್ ಒಂದ್ಸತಿ ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಆದ್ರೆ ಯಾರು ಸೆಲ್ ಮಾಡಿದ್ದಾರೆ ಅವರ ಬೈ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಇಟ್ ವಾಸ್ ದ ಸೆಲ್ ಆರ್ಡರ್. ಸೊ ಇಲ್ಲಿ ಬೈಯಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ಫ್ಯೂ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಆದಮೇಲೆ ಬೈ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಫ್ರೆಶ್ ಬೈಯಿಂಗು ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶಾರ್ಟ್ ಮಾಡಿದವರ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಶಾರ್ಟ್ ಕವರಿಂಗ್ ಪ್ಲಸ್ ಫ್ರೆಶ್ ಬೈಯಿಂಗ್, ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ. ಸೊ ಟ್ರೇಡಿಂಗ್ ಮಾಡ್ತಾ ಇರೋರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಇದು, ಎಸ್ಪೆಷಲಿ ಫಾರ್ ಇಂಟ್ರಾಡೇ ಟ್ರೇಡರ್ಸ್ ಇದು ತುಂಬಾ ಹೆಲ್ಪ್ ಆಗುತ್ತೆ.